ಸ್ನೇಹಿತರೆ, ನೀವು ಯಾರಾದರೂ ಕಾರ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ಸೊ ನಿಮಗೆ ಹೊಸದಾಗಿ ಲಾಂಚ್ ಆಗಿರ್ತಕ್ಕಂಥ ಡ್ಯಾಸ್ಲಿಂಗ್ ನ್ಯೂ ಡಿಸೈರ್ ಕಾರ್ನ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಮೋಸ್ಟ್ ಫ್ಯೂಯಲ್ ಎಫಿಸಿಯೆಂಟ್ ಸಿಡಾನ್ ಕಾರ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಕಾರ್ನ VXI ವೇರಿಯಂಟನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲ ಬಾರಿಗೆ GNCAP ರೇಟಿಂಗ್ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸನ್ನು ಪಡೆದಿರ್ತಕ್ಕಂಥ ಈ ಕಾರು ಸ್ಟ್ರೈಕಿಂಗ್ ವೈಡ್ ಫ್ರಂಟ್ ಫ್ಯಾಷಿಯಾ ಅಂತಕ್ಕಂಥ ಲುಕ್ಕನ್ನು ಹೊಂದಿರತಕ್ಕಂಥದ್ದು. ಈ ಒಂದು ವೇರಿಯಂಟ್ನಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಅನ್ನು ಪ್ರೊವೈಡ್ ಮಾಡಿದರೆ, ಹಾಗೆಯೇ ಸೈಡ್ ಇಂಡಿಕೇಟರ್ನ ನೀಟಾಗಿ ಇಂಟ್ರೊಡ್ಯೂಸ್ ಮಾಡಿರೋದನ್ನ ನಾವು ನೋಡಬಹುದು. ಫಾಗ್ ಲ್ಯಾಂಪ್ ಇನ್ಬಿಲ್ಟ್ ಆಗಿ ಬರೋದಿಲ್ಲ, ನಾವು ಆಕ್ಸೆಸರೀಸ್ ಆಗಿ ತಗೋಬೇಕಾಗುತ್ತೆ. ಸುಜುಕಿ ಲೋಗೋದ ಎರಡು ಬದಿ ಕ್ರೋಮ್ ಸ್ಟ್ರಿಪ್ ಅನ್ನು ಕೊಟ್ಟಿದ್ದಾರೆ, ಹಾಗೇನೆ ಗ್ಲಾಸ್ ಫಿನಿಶಿಂಗ್ ಅನ್ನ ಕೂಡ ಇದರಲ್ಲಿ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಫ್ರಂಟ್ ಪೋರ್ಷನ್ ತುಂಬಾನೇ ಚೆನ್ನಾಗಿದೆ. ಸೊ ಇದು VXI ವೇರಿಯಂಟ್ ಆಗಿರೋದ್ರಿಂದ ಇದು ವೀಲ್ ಕ್ಯಾಪ್ ನ ಜೊತೆಗೆ ಸ್ಟೀಲ್ ವೀಲ್ ಅನ್ನು ಹೊಂದಿರತಕ್ಕಂಥದ್ದು. 14 ಇಂಚಿನ ಈ ವೀಲ್ ಸೈಜ್ ಅನ್ನು ಹೊಂದಿರುತ್ತದೆ. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡೋದಕ್ಕೆ. 165/18 or 14 ಇಂಚಿನ ವೀಲು. VXI ವೇರಿಯಂಟ್ ಆಗಿರೋದ್ರಿಂದ ಬಾಡಿ ಕಲರ್ ORVM ನ ಜೊತೆಗೆ ಸೈಡ್ ಇಂಡಿಕೇಟರ್ ಕೂಡ ಇದರಲ್ಲಿ ಇಂಟಿಗ್ರೇಟ್ ಮಾಡಿರೋದನ್ನ ನಾವು ನೋಡಬಹುದು. ಹಾಗೇನೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೀಲೆಸ್ ಎಂಟ್ರಿ ಆಗಿದ್ರು ಕೂಡ ಇದರಲ್ಲಿ ನಮಗೆ ಒಂದು ಕೀ ಸ್ಲಾಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಹಾಗೆ ನೀವು ಸೈಡ್ ಲುಕ್ ಅನ್ನು ನೋಡ್ತಿರ್ಬೋದು, ತುಂಬಾನೇ ಬ್ಯೂಟಿಫುಲ್ ಡಿಸೈನ್ ಆಗಿ ಮಾಡಿದ್ದಾರೆ ಈ ಕಾರನ್ನ. ಸೊ ಪರ್ಸನಲ್ ಆಗಿ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿದೆ ಈ ಕಾರು. ಹಾಗೆ ಟ್ರೆಂಡಿ ಲುಕ್ ಅನ್ನು ಹೊಂದಿರತಕ್ಕಂಥ ಟ್ರಿನಿಟಿ ಟೈಲ್ ಲ್ಯಾಂಪ್ ಅನ್ನು ಕೂಡ ನಾವು ಇದರಲ್ಲಿ ನೋಡಬಹುದು. ಇದರ ರಿಯರ್ ಡಿಸೈನ್ ತುಂಬಾನೇ ಅವಸಮ್ ಆಗಿದೆ, ಯಾಕೆಂದ್ರೆ ಇದರಲ್ಲಿ ಗ್ಲಾಸಿ ಫಿನಿಶಿಂಗ್ ನಾವು ನೋಡಿದ್ವಲ್ಲ ಫ್ರಂಟ್ ಡಿಸೈನ್, ಅದೇ ತರ ಇದರಲ್ಲಿ ರಿಯರ್ ಕೂಡ ಅದೇ ಗ್ಲಾಸಿ ಫಿನಿಶಿಂಗ್ ನ ಜೊತೆಗೆ ಒಂದು ರಿಯರ್ ಮಿಡ್ ಗಾರ್ನಿಶ್ ಅನ್ನ ಕ್ರೋಮ್ ಫಿನಿಶಿಂಗ್ ನ ಜೊತೆಗೆ ಕೊಡ್ತಿದ್ದಾರೆ. ಸ್ನೇಹಿತರಲ್ಲಿ ಏನ್ ನೋಡ್ತಿದ್ವಿ ನಾವು ರಿಯರ್ ಡಿಕ್ಕಿ ಸ್ಪೈಲರ್. ಸೊ ಈ ಒಂದು ಡಿಕ್ಕಿ ಸ್ಪೈಲರ್ ಅನ್ನ ಮಾರುತಿ ಸುಜುಕಿ ಕಂಪನಿಯವರು ಇನ್ಬಿಲ್ಟ್ ಆಗಿ ಬೇಸಿಕ್ ಕಾರ್ಗೂ ಕೂಡ ನೀಡ್ತಿರೋದು ಒಂದು ಒಳ್ಳೆ ವಿಷಯನೇ ಅಂತ ಹೇಳ್ಬೋದು. ಹಾಗೇನೆ ಐ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅನ್ನು ನಾವು ಇಲ್ಲಿ ನೋಡಬಹುದು. ಫಾರ್ ದ ಫಸ್ಟ್ ಟೈಮ್ ಡಿಸೈರ್ ಕಾರ್ಗೆ ಶಾರ್ಕ್ ಫಿನ್ ಆಂಟೆನಾ ಅನ್ನು ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಒಂದು ಕಾರು ಡ್ಯುಯಲ್ ಟೋನ್ ಇಂಟೀರಿಯರ್ ಲುಕ್ ಅನ್ನು ಹೊಂದಿದೆ, ತುಂಬಾನೇ ಚೆನ್ನಾಗಿದೆ. ಇದು 10 ಲಕ್ಷದೊಳಗಡೆ ಯಾವ್ದಾದ್ರು ನೀವು ಒಂದು ಲಕ್ಸುರಿ ಕಾರನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಲಕ್ಸುರಿ ಫೀಲ್ ಅನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದೆ. ಹಾಗೇನೆ ಯಥ ಪ್ರಕಾರ ಅನಲಾಗ್ ಸ್ಪೀಡೋಮೀಟರ್ ಮತ್ತೆ ಟ್ಯಾಕೋಮೀಟರ್ ಕ್ಲಸ್ಟರ್ ನಡುವೆ ಡಿಜಿಟಲ್ MID ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರ ಒಂದು ಸ್ಟೀರಿಂಗ್ ವೀಲ್ ಅಲ್ಲಿ ಸ್ಟೀರಿಂಗ್ ಮೋಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಮತ್ತೆ ಟೆಲಿಕಾಲಿಂಗ್ ಕಂಟ್ರೋಲ್ಸ್ ಬಟನ್ ಕೂಡ ನಮಗೆ ಸಿಕ್ತಿರುವಂತದ್ದು. ಸೊ ಇದು VXI ವೇರಿಯಂಟ್ ಅಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ, LXI ಅಲ್ಲಿ ಸಿಗೋದಿಲ್ಲ. ಸ್ನೇಹಿತರೆ, ಫಾರ್ ದ ಫಸ್ಟ್ ಟೈಮ್ ಮಾರುತಿ ಸುಜುಕಿ ಕಂಪನಿಯವರು ಮಿಡಲ್ ವರ್ಷನ್ಗೂ ಕೂಡ ಈ ಒಂದು ಟಚ್ ಸ್ಕ್ರೀನ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ವಾಯ್ಸ್ ಅಸಿಸ್ಟೆಂಟ್ ಅನ್ನು ಕೂಡ ಹೊಂದಿರತಕ್ಕಂಥದ್ದು. ಹಾಗೇನೆ ಎರಡು AC ವೆಂಟ್ಸ್ ನ ನಡುವೆ ಒಂದು ಡೋರ್ ಹಜಾರ್ಡ್ ಸ್ವಿಚ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಂದು ಕಾರ್ನ ಇಂಟೀರಿಯರ್ ಡ್ಯಾಶ್ ಬೋರ್ಡ್ ಏನಿದೆ ಇದು ಒಂದು ಕಾಕ್ಪಿಟ್ ಡಿಸೈನ್ ಆಗಿರ್ತಕ್ಕಂಥದ್ದು. ಅದರಿಂದ ಇದರಲ್ಲಿ ನಮಗೆ ಈ ಡಿಜಿಟಲ್ AC ಪ್ಯಾನಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗೇನೆ USB ಆಕ್ಸು ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಮೊಬೈಲ್ ಇಡೋದಕ್ಕೆ ಸ್ವಲ್ಪ ಜಾಗವನ್ನು ಕೂಡ ಕೊಟ್ಟಿದ್ದಾರೆ, ಸ್ಪೇಸ್ ತುಂಬಾನೇ ಚೆನ್ನಾಗಿದೆ. ಎರಡು ಕಪ್ ಹೋಲ್ಡರ್ ಅನ್ನು ಕೊಟ್ಟಿದ್ದಾರೆ. ಹಾಗೇನೆ ಈ ಗೇರ್ ನಾಬ್ ಏನಿದೆ ಇದು ಗ್ಲಾಸ್ ಫಿನಿಶಿಂಗ್ ಅನ್ನು ಕೂಡ ಹೊಂದಿರತಕ್ಕಂಥದ್ದು, ನೀವು ನೋಡ್ತಿದ್ರ. ಸೊ ಒಂದು ಒಳ್ಳೆ ಫೀಲ್ ಅನ್ನು ಕೊಡುತ್ತೆ ಇದು. ಇದು ಆಲ್ ಡೋರ್ ಪವರ್ ವಿಂಡೋಸ್ ಆಗಿರೋದ್ರಿಂದ ನಿಮಗೆ ಪವರ್ ವಿಂಡೋಸ್ ಬಟನ್ಸ್ ಮತ್ತೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, ಇಂಟರ್ನಲ್ಲಿ ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ನಾವಿಲ್ಲಿ ನೋಡಬಹುದು. ಕ್ರೋಮ್ ಇನ್ಸರ್ಟ್ ಅನ್ನು ಹೊಂದಿರತಕ್ಕಂಥ ಡೋರ್ ಹ್ಯಾಂಡಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದರ ಸೀಟ್ ಬಗ್ಗೆ ಮಾತಾಡೋದ್ರೆ ಒಂದೊಳ್ಳೆ ಕಂಫರ್ಟಬಿಲಿಟಿಯನ್ನು ಹೊಂದಿರತಕ್ಕಂಥ ಸೀಟ್ಸ್ ಇದಾಗಿರ್ತಕ್ಕಂಥದ್ದು. ಮೊದಲೇ ಸಿಡಾನ್ ಕಾರು ತುಂಬಾನೇ ಕಂಫರ್ಟ್ ಅಂಡ್ ಕನ್ವೀನಿಯೆಂಟ್ ಆಗಿದೆ ಈ ಒಂದು ಸೀಟ್ಸ್ ಏನು ನೋಡ್ತಿದ್ದೀವಿ ನಾವು. ಹಾಗೆಯೇ ಇದರ ರಿಯರ್ ಸೀಟ್ಸ್ ಅಲ್ಲಿ ರಿಯರ್ ಸೀಟ್ ಹೆಡ್ ರೆಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದರಲ್ಲಿ ಆರ್ಮ್ ರೆಸ್ಟ್ ಕೂಡ ಇರ್ತಕ್ಕಂಥದ್ದು. ಸೊ ಇದರ ಏನು ನೋಡ್ತಿದ್ದೀವಿ ನಮಗೆ ಥೈ ಸಪೋರ್ಟ್ ತುಂಬಾನೇ ಸಿಗುತ್ತೆ ಈ ಕಾರ್ನಲ್ಲಿ. ಎಷ್ಟೇ ದೂರ ಪ್ರಯಾಣ ಮಾಡಿದರೂ ನಮಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಸ್ಟ್ರೇನ್ ಆಗೋದಿಲ್ಲ. ಸ್ನೇಹಿತರೆ, ಒಂದು ಕಾರು 7 ಕಲರ್ ಶೇಡಿಂಗ್ ನಲ್ಲಿ ಸಿಗ್ತಿರ್ತಕ್ಕಂಥದ್ದು. ಅದು ಯಾವುದು ಅಂತ ನೋಡೋದಾದ್ರೆ ಗ್ಯಾಲೆಂಟ್ ರೆಡ್, ಅಲರಿಂಗ್ ಬ್ಲೂ, ನೆಟ್ಮಕ್ ಬ್ರೌನ್, ಬ್ಲೂಯಿಶ್ ಬ್ಲಾಕ್, ಆರ್ಟಿಕ್ ವೈಟ್, ಮ್ಯಾಗ್ಮಾ ಗ್ರೇ ಅಂಡ್ ಸ್ಪ್ಲೆಂಡೆಡ್ ಸಿಲ್ವರ್. ಈ ಕಾರ್ನಲ್ಲಿ 4th ಜನರೇಷನ್ Z ಸೀರೀಸ್ ಇಂಜಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಒಂದು ಬೆಸ್ಟ್ ಫ್ಯೂಯಲ್ ಎಫಿಷಿಯೆಂಟ್ ಕಾರ್ ಆಗಿರ್ತಕ್ಕಂಥದ್ದು. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ 24.79 km/L ಆದ್ನೇ ಅಂದ್ರೆ AGS 25.71 km/L ಆಗಿರ್ತಕ್ಕಂಥದ್ದು. ಇದರ CNG ಮೈಲೇಜು 33.73 km/kg ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಟಚ್ ಮಾಡೋ ಮೂಲಕ ಯಾವಾಗಲೂ ನಮ್ಮ ಜೊತೆ ಟಚ್ ಅಲ್ಲಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.